ನಮಸ್ಕಾರ ವೀಕ್ಷಕರೇ. ಎಲ್ಲ ತಾಯಂದಿರಿಗೆ ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ತಂದೆಯಲ್ಲಿ ತಾಯಿ ಇರ್ತಾಳೆ, ತಾಯಿಯಲ್ಲಿ ತಂದೆ ಇರ್ತಾನೆ ಅಲ್ವಾ? ನನ್ನ ತಂದೆ ಮತ್ತು ತಾಯಿಯ ಸ್ಥಾನವನ್ನ ತುಂಬಿದಂತ ನನ್ನ ತಾಯಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಆಕೆಗಾಗಿ ಈ ದಿನ ಒಂದು ಕವನವನ್ನ ರಚನೆ ಮಾಡಿದ್ದೀನಿ, ಜೊತೆಗೆ ವಾಚನನೂ ಕೂಡ ಮಾಡಿದ್ದೀನಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಆ ಕವನವನ್ನ ವಾಚನ ಮಾಡ್ತೀನಿ. ಕಷ್ಟದ ಕುಲುಮೆಯಲ್ಲಿ ಬೆಂದರೂ ಸುಖದ ಬುಗ್ಗೆಯಾಗಿದೆ ಮಡಿಲು, ಸುಖದ ಬುಗ್ಗೆಯಾಗಿದೆ ಮಡಿಲು. ಅಡಿಗೆ ಕಾವಲಾಗಿ ಸಂಸಾರದ ನೊಗ ಹೊತ್ತ ಅವ, ಅಡಿಗೆ ಕಾವಲಾಗಿ ಸಂಸಾರದ ನೊಗ ಹೊತ್ತ ಅವ, ಮಂದಹಾಸದ ಬದುಕು ಸಾಗಿಸಿರುವ ಅವ, ಮಂದಹಾಸದ ಬದುಕು ಸಾಗಿಸಿರುವ ಅವ್ವ, ಪ್ರೀತಿಯ ಧಾರೆ ಎರೆವ ದೈವದ ಪ್ರತಿರೂಪನಿ, ಪ್ರೀತಿಯ ಧಾರೆ ಎರೆಯುವ ದೈವದ ಪ್ರತಿರೂಪನಿ. ನಿನ್ನ ಋಣದ ಗಣಿನ, ನಿನ್ನ ಋಣದ ಗಣಿನ. ಎಷ್ಟು ಪದಗಳ ಕವನಗಳ ಅರ್ಪಿಸಿದರು, ಎಷ್ಟು ಪದಗಳ ಕವನಗಳ ಅರ್ಪಿಸಿದರು ತೀರದಮ್ಮ, ತೀರದಮ್ಮ. ನಿನ್ನ ಸಹನೆ ತಾಳ್ಮೆಗೆ ನನ್ನ 100 ನಮನ, ನಿನ್ನ ಸಹನೆ ತಾಳ್ಮೆಗೆ ನನ್ನ 100 ನಮನ, 100 ನಮನ, 100 ನಮನ, 100 ನಮನ. ಕವನವನ್ನು ಆಲಿಸಿದ ಎಲ್ಲ ಸಹೃದಯಿಗಳಿಗೆ ಅನಂತ ಅನಂತ ಧನ್ಯವಾದಗಳು. ಮತ್ತೊಂದು ಕವನದ ಮೂಲಕ ಮತ್ತೆ ಸಂಧಿಸೋಣ.